ಅದಕ್ಕೋಸ್ಕರ ಕನ್ನಡದಲ್ಲೂ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಕೊಡಬೇಕು ಅನ್ನೋದು ನಮ್ಮ ಹೋರಾಟ. ನಾನು ಕುಮಾರಸ್ವಾಮಿ ಅವರಿಗೆ, ಪ್ರಹ್ಲಾದ್ ಜೋಶಿ ಅವರಿಗೆ, ಸೋಮಣ್ಣ ಅವ್ರಿಗೆ ಹೇಳ್ತೀವಿ, ನೀವು ಕನಿಷ್ಠ ನಿಮ್ಮ ಕೈಲಿ ಇದನ್ನು ಸರಿಪಡಿಸೋಕ್ಕಾಗಲ್ಲ ಅಂದರೆ 1 ನಿಮಿಷ ಇರಬೇಡಿ ಅಧಿಕಾರದಲ್ಲಿ, ರಾಜೀನಾಮೆ ಕೊಟ್ಟು ಹೊರಗಡೆ ಬನ್ನಿ. ಈ ನಾಡಿನ ಮಕ್ಕಳು ನಿಮಗೆ ಅಧಿಕಾರ ಕೊಟ್ಟು ಕಳಿಸಿರೋದು ಯಾತಕ್ಕೋಸ್ಕರ? ನಮ್ಮ ರಾಜ್ಯಕ್ಕೆ ಆಗೋ ಅನ್ಯಾಯವನ್ನು ತಡಿಬೇಕು ಅನ್ನೋ ಕಾರಣಕ್ಕೋಸ್ಕರ. ತಡಿಲಿಕ್ಕೆ ಶಕ್ತಿ ಇಲ್ಲ, ಅಸಹಾಯಕರಾದ ಮೇಲೆ ನೀವು ಇರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ. ನಮ್ಮ ಸಂಸದರಿದಿರಲ್ಲ, ನೀವು ಎಲ್ಲೂ ಮಾತಾಡೋದಿಲ್ಲ, ಇಂಥ ಸಂದರ್ಭ ಬಂದಾಗ ಮೌನಿಗಳಾಗ್ಬಿಡ್ತೀರಿ. ಹಾಗಾದ್ರೆ ನಿಮ್ಮ ಆಯ್ಕೆ ಯಾತಕ್ಕೋಸ್ಕರ ಜನ ನಿಮ್ಮನ್ನು ಆಯ್ಕೆ ಮಾಡಿ ಕೇಂದ್ರಕ್ಕೆ ಕಳಿಸಿದ್ದಾರೆ. ನಾಳೆ ಕರ್ನಾಟಕದ ರೈಲ್ವೆ ಇಲಾಖೆಯಲ್ಲಿ ಹುಬ್ಬಳ್ಳಿ ಮತ್ತು ಬೆಂಗಳೂರಿನಲ್ಲಿ ರೈಲ್ವೆ ಪರೀಕ್ಷೆಗಳು ನಡೀತಾ ಇದೆ. ಆ ರೈಲ್ವೆ ಪರೀಕ್ಷೆಗಳಲ್ಲಿ ಈಗ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂಥ ಉದ್ಯೋಗಿಗಳಿಗೋಸ್ಕರ ನಡೆಯುವಂಥ ಪರೀಕ್ಷೆ ಅಂದರೆ ಗೂಡ್ಸ್ ರೈಲ್ವೆ ಮ್ಯಾನೇಜರು ಅದಕ್ಕೆ ಭರ್ತಿಯನ್ನು ನೀಡುವಂಥ ಒಂದು ಪರೀಕ್ಷೆ. ಆ ಪರೀಕ್ಷೆಯನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಒಂದು ಕೇಂದ್ರ ಸರ್ಕಾರದ ರೈಲ್ವೆ ಅಧಿಕಾರಿಗಳು ಭೇಟಿ ಮಾಡಿದಾಗ ಕನ್ನಡದಲ್ಲೂ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿದರು. ಅದಕ್ಕಾಗಿ ಅವತ್ತು ನಮ್ಮ ಪ್ರತಿಭಟನೆಯನ್ನು ವಾಪಸ್ ಪಡೆದಿದ್ದು. ಈಗ ಕನ್ನಡವನ್ನು ಕೈಬಿಟ್ಟು ನಾಳೆ ರೈಲ್ವೆ ಇಲಾಖೆ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಮಾತ್ರ ಪರೀಕ್ಷೆ ಬರೀಲಿಕ್ಕೆ ಹೊರಟಿದೆ. ಹಿಂದಿ ಇಂಗ್ಲೀಷ್ನಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಇದ್ದರೆ ಅದು ನಮ್ಮ ನೆಲದ ಮಕ್ಕಳಿಗೆ ಅನ್ಯಾಯ ಆಗತ್ತೆ. ಅದಕ್ಕೋಸ್ಕರ ಕನ್ನಡದಲ್ಲೂ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಕೊಡಬೇಕು ಅನ್ನೋದು ನಮ್ಮ ಹೋರಾಟ. ನಾಳೆ ಬೆಂಗಳೂರಿನಲ್ಲಿ 194 ಉದ್ಯೋಗ, ಹುಬ್ಬಳ್ಳಿಯಲ್ಲಿ 101 ಉದ್ಯೋಗಕ್ಕೆ ನಡೀತಿರುವಂಥ ಗೂಡ್ಸ್ ರೈಲ್ವೆ ಮ್ಯಾನೇಜರ್ ಉದ್ಯೋಗ. ಅದಕ್ಕಾಗಿ ನಾವು ಕೇಂದ್ರದ ಮೇಲೆ ಭಾರಿ ದಿನಗಳಿಂದ ಒತ್ತಡ ಹಾಕ್ಕೊಂಡೇ ಬಂದಿದ್ದೀವಿ. ಯಾವುದೇ ರಾಜ್ಯದಲ್ಲಿ ರೈಲ್ವೆ ಇಲಾಖೆಯಲ್ಲಿ ಪರೀಕ್ಷೆ ಮಾಡುವಾಗ ಆ ರಾಜ್ಯ ಭಾಷೆಯಲ್ಲೂ ಬರೀಲಿಕ್ಕೆ ಅವಕಾಶ ಸಿಗಬೇಕು. ಕರ್ನಾಟಕದಲ್ಲಿ ಕನ್ನಡ, ತಮಿಳುನಾಡಲ್ಲಿ ತಮಿಳು, ಆಂಧ್ರದಲ್ಲಿ ತೆಲುಗು, ಈ ಥರ ಆ ರಾಜ್ಯ ಭಾಷೆಗಳಿಗೆ ಮಹತ್ವ ಕೊಟ್ಟು ಆ ರಾಜ್ಯ ಭಾಷೆಯಲ್ಲೂ ರೈಲ್ವೆಯ ಪರೀಕ್ಷೆಗಳನ್ನು ಬರೀಲಿಕ್ಕೆ ಅವಕಾಶ ಕೊಡಬೇಕು ಅನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆಯ ಉದ್ದೇಶ. ಆದರೆ ಬರೀ ಹಿಂದಿ ಭಾಷಿಕರಿಗೆ ಅನುಕೂಲ ಆಗಲಿ ಎನ್ನುವ ಹಿಂದಿ ರಾಜ್ಯಗಳಿಂದ ಬಂದ ಅಧಿಕಾರಿಗಳ ಹುನ್ನಾರ ಎಷ್ಟರ ಮಟ್ಟಿಗೆ ನಡೆಯುತ್ತೆ ಪ್ರತಿ ಸಂದರ್ಭದಲ್ಲೂ ಅಂದ್ರೂ ಕೇವಲ ತರಾತುರಿಯಲ್ಲಿ ಪರೀಕ್ಷೆಗಳನ್ನು ಮಾಡೋದು, ಅಲ್ಲಿಂದ ಉತ್ತರ ಭಾರತೀಯರು ಬಂದು ಇಲ್ಲಿ ಪರೀಕ್ಷೆ ಬರೆಯೋದು, ಅವ್ರಿಗೆ ಹಿಂದಿ ಭಾಷೆ ಅನುಕೂಲ ಇರೋದ್ರಿಂದ, ಹಿಂದಿ ಅವ್ರ ಭಾಷೆ ಆಗಿರೋದ್ರಿಂದ ಅವರಿಗೆ ಪ್ರಶ್ನೆಗಳ ಅರ್ಥ ಆಗುತ್ತೆ, ಉತ್ತರವನ್ನು ಬರೀತಾರೆ. ನಮ್ಮ ಇಲ್ಲಿಯ ಮಕ್ಕಳಿಗೆ ಕನಿಷ್ಠ ಇಂಗ್ಲೀಷಲ್ಲೂ ಕಷ್ಟ ಆಗುತ್ತೆ, ಹಿಂದಿ ಅಂತೂ ಗೊತ್ತೇ ಇಲ್ಲ. ಹಾಗಿರುವಾಗ ಈ ಘೋರ ಅನ್ಯಾಯವನ್ನು ಸರಿಪಡಿಸ್ಕೊಳ್ಳಿ ಅಂತ ನಾವು ಕೇಂದ್ರ ಸರ್ಕಾರಕ್ಕೆ, ರೈಲ್ವೆ ಇಲಾಖೆಗೆ ಅನೇಕ ಸಂದರ್ಭದಲ್ಲಿ ಹೇಳಿದ್ದೀವಿ. ಆದರೂ ಇವತ್ತರೆಗೂ ಕೇಂದ್ರ ಸರ್ಕಾರ ಆ ಕ್ಷಣದಲ್ಲಿ ಇಲ್ಲ, ಇನ್ಮೇಲೆ ಎಲ್ಲ ರಾಜ್ಯ ಭಾಷೆಗಳಲ್ಲಿ, ಮೊನ್ನೆ ನಾವು ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 13 ಭಾಷೆಗಳಲ್ಲಿ ರೈಲ್ವೆ ಪರೀಕ್ಷೆ ಬರೆಯುವಂಥ ಅವಕಾಶ ಇದೆ ಅಂತ ಹೇಳಿ ಘೋಷಣೆ ಮಾಡ್ತು. ಅಲ್ಲಿ ಎಲ್ಲೋಯ್ತು ಕನ್ನಡ? ಎಲ್ಲೋಯ್ತು? ಅವತ್ತು ಕನ್ನಡ ಇತ್ತು, ಈಗ ಕನ್ನಡ ಇಲ್ಲ. ಈಗ ಕೇವಲ 2 ಭಾಷೆಯಲ್ಲಿ ಬರೀರಿ ಎಂದರೆ ಈ ತಾರತಮ್ಯ ಯಾಕೆ? ಭಾಷೆಯ ಆಧಾರದ ಮೇಲೆ ಭಾರತ, ಭಾಷಾ ರಾಜ್ಯಗಳ ಆಧಾರವೇ ಭಾರತದ ಒಕ್ಕೂಟ ಅಂದಮೇಲೆ ಹಿಂದಿಯನ್ನು ಯಾವ ಕಾರಣಕ್ಕೆ ಬಲವಂತವಾಗಿ ನಮ್ಮ ಮೇಲೆ ಹೇರಿಕೆ ಮಾಡ್ತೀರಿ? ರಾಷ್ಟ್ರಭಾಷೆ ಅಂತ ಕೆಲವು ದಿನದಿಂದ ಹೇಳ್ಕೊಂಡು ಬಂದ್ರಿ, ಆದರೆ ಹಿಂದಿ ರಾಷ್ಟ್ರಭಾಷೆ ಅಲ್ಲ ಅನ್ನೋದು ಅರಿವಾದ ಮೇಲೆ ಈಗ ಮತ್ತೆ ಅದೇ ದಬ್ಬಾಳಿಕೆ ಹೇರಿಕೆ ಮಾಡೋದಾದರೆ ಇದನ್ನು ಸಹಿಸೋದು ಹೇಗೆ? ಅದಕ್ಕೋಸ್ಕರ ನಾಳೆ ಹುಬ್ಬಳ್ಳಿ ಮತ್ತು ಬೆಂಗಳೂರಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದೇ ಪರೀಕ್ಷೆ ನಡೆಯಲಿಕ್ಕೆ ಬಿಡಬಾರ್ದು ಅನ್ನೋ ತೀರ್ಮಾನವನ್ನು ನಾವು ಮಾಡಿದ್ದೀವಿ. ನಾಳೆ ಭಾರಿ ದೊಡ್ಡ ಚಳುವಳಿಗೆ ಕರವೇ ಕಾರ್ಯಕರ್ತರು 2 ಭಾಗದಲ್ಲಿ ಭಾರಿ ಯಾವ ತೀವ್ರತೆ ಆದರೂ ಪಡ್ಕೋಬೋದು ಆ ಚಳುವಳಿ. ಆ ಮಟ್ಟಕ್ಕೆ ಆ ಚಳುವಳಿಯನ್ನು ನಾಳೆ ತಗೊಂಡೋಗ್ತಾರೆ. ಯಾವುದೇ ಕಾರಣಕ್ಕೂ ಆ ಪರೀಕ್ಷೆ ನಡೆಯಲಿಕ್ಕೆ ಬಿಡಲ್ಲ. ಸೋಮಣ್ಣವರು ಸ್ಟೇಟ್ ಸಚಿವರಿದ್ದಾರೆ, ಪ್ರಹ್ಲಾದ್ ಜೋಶಿ ಅವರಿದ್ದಾರೆ, ಕುಮಾರಸ್ವಾಮಿ ಅವರು ಇದ್ದಾರೆ. ಅವರೆಲ್ಲ ಇವತ್ತು ಅದು ಯಾಕೋ ಮಾತಾಡ್ತಾ ಇಲ್ಲ, ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾರೆ. ಈ ಹಿಂದಿ ಭಾಷೆ ಅಧಿಕಾರಿಗಳು ಮುಂದೆ ನಮ್ದೇನು ನಡೆಯಲ್ಲ ಅನ್ನೋ ಥರ ಅಸಹಾಯಕತೆ ವ್ಯಕ್ತಪಡಿಸೋದಾದರೆ ಯಾಕಿರಬೇಕು ಅಧಿಕಾರದಲ್ಲಿ? ರಾಜೀನಾಮೆ ಹೋಗದ್ಬಿಟ್ಟು ವಾಪಸ್ ಕರ್ನಾಟಕಕ್ಕೆ ಬರುವಂಥದ್ದು ಆಗಬೇಕು. ನಾನು ಕುಮಾರಸ್ವಾಮಿ ಅವರಿಗೆ, ಪ್ರಹ್ಲಾದ್ ಜೋಶಿ ಅವರಿಗೆ, ಸೋಮಣ್ಣ ಅವ್ರಿಗೆ ಹೇಳ್ತೀವಿ,
ನೀವು ಕನಿಷ್ಠ ನಿಮ್ಮ ಕೈಲಿ ಇದನ್ನು ಸರಿಪಡಿಸೋಕ್ಕಾಗಲ್ಲ ಅಂದರೆ 1 ನಿಮಿಷ ಇರಬೇಡಿ ಅಧಿಕಾರದಲ್ಲಿ, ರಾಜೀನಾಮೆ ಕೊಟ್ಟು ಹೊರಗಡೆ ಬನ್ನಿ. ಈ ನಾಡಿನ ಮಕ್ಕಳು ನಿಮಗೆ ಅಧಿಕಾರ ಕೊಟ್ಟು ಕಳಿಸಿರೋದು ಯಾತಕ್ಕೋಸ್ಕರ? ನಮ್ಮ ರಾಜ್ಯಕ್ಕಾಗುವ ಅನ್ಯಾಯವನ್ನು ತಡಿಬೇಕು ಅನ್ನೋ ಕಾರಣಕ್ಕೋಸ್ಕರ. ತಡಿಲಿಕ್ಕೆ ಶಕ್ತಿ ಇಲ್ಲ, ಅಸಹಾಯಕರಾದ ಮೇಲೆ ನೀವು ಇರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ. ಎಲ್ಲ ಸಚಿವರು ರಾಜೀನಾಮೆ ಕೊಟ್ಟು ವಾಪಸ್ ಕರ್ನಾಟಕ ಬಂದರೆ ಭಾರಿ ಒಳ್ಳೆಯದು ಅನ್ನೋದು ಕೋರಿಕೆ ನಂದು. ಹಾಗೆ ನಮ್ಮ ಸಂಸದರು, ಇಷ್ಟೊಂದು ಜನ ನಮ್ಮ ಸಂಸದರಿದ್ದೀರಲ್ಲ, ನೀವು ಎಲ್ಲೂ ಮಾತಾಡೋದಿಲ್ಲ. ಇಂಥ ಸಂದರ್ಭ ಬಂದಾಗ ಮೌನಿಗಳಾಗ್ಬಿಡ್ತೀರಿ. ಹಾಗಾದ್ರೆ ನಿಮ್ಮ ಆಯ್ಕೆ ಯಾತಕ್ಕೋಸ್ಕರ ಜನ ನಿಮ್ಮನ್ನು ಆಯ್ಕೆ ಮಾಡಿ ಕೇಂದ್ರಕ್ಕೆ ಕಳಿಸಿದ್ದಾರೆ. ಹಾಗಾಗಿ ನೀವು ಕನಿಷ್ಠ ಈಗಲಾದ್ರೂ ಪಕ್ಷ ಮರೆತು BJP, ಕಾಂಗ್ರೆಸ್ಸು, JDS ಅನ್ನೋದು ಬಿಟ್ಟು ಕರ್ನಾಟಕದ ಹಿತಶಕ್ತಿಗಾಗಿ, ಕರ್ನಾಟಕದ ಮಕ್ಕಳ ಭವಿಷ್ಯದ ಬದುಕಿನ ಕಾರಣಕ್ಕಾದರೂ ಒಗ್ಗೂಡಿ ಇಂಥ ಸಂದರ್ಭದೊಳೆ ಜೊತೆಯಲ್ಲಿ ನಿಂತು ಕರ್ನಾಟಕದ ಪರವಾಗಿ ಧ್ವನಿ ಎತ್ತುವಂಥದ್ದು ಆಗಬೇಕು. ಅದು ಆಗದೆ ಹೋದ ಮೇಲೆ ನೀವು ಅಷ್ಟೇ ಸಂಸದರು ಯಾಕಿದ್ದೀರಪ್ಪ? ರಾಜೀನಾಮೆ ಹೋಗದು ಬಿಟ್ಟು ಬನ್ನಿ. ಅದೇ ಯಾವುದಾದ್ರೂ ತಮಿಳ್ನಾಡಲ್ಲೋ ಬೇರೆ ಕಡೆ ಆಗಿದ್ದರೆ ಅವರು ಒಂದು ಕ್ಷಣ ಇರ್ತಿರಲಿಲ್ಲ. ನಿಮಗೆ ಸ್ವಾಭಿಮಾನ ಇದ್ದರೆ ಆ ಕ್ಷಣ ನಾಳೆ ಅಂತ ಅಂದ್ಕೊಳ್ಳಿ. ಅನ್ಯಾಯ ಆದರೆ ಕರ್ನಾಟಕದ ಮಕ್ಕಳಿಗೆ ನಾವು ಇರೋದಿಲ್ಲ ಅಧಿಕಾರದಲ್ಲಿ ಅಂಥೇಳಿ ರಾಜೀನಾಮೆ ಕೊಟ್ಟು ಬನ್ನಿ ಅಂತೇಳಿ ಒತ್ತಾಯಿಸ್ತೇನೆ.